ರೇಣುಕಾ ಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಉಮೇಶ್ ಬಣ್ಕರ್ ಅವರು ಇದ್ದಾರೆ. ಸರ್, ಒಬ್ಬ ದೊಡ್ಡ ನಟ ಚಿತ್ರರಂಗದ, ಸೊ ಅವರು ಈ ಒಂದು ಕೊಲೆ ಕೇಸ್ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿರೋದು ನಿಜಕ್ಕೂ ಒಂದು ರೀತಿ ದುರದೃಷ್ಟಕರ ಅಂತಲೇ ಹೇಳ್ಬೋದು. ನಿಮ್ಮ ರಿಯಾಕ್ಷನ್? ಮೇಡಮ್, ಈ ಘಟನೆ ಆಗಬಾರ್ದಾಗಿತ್ತು, ಆಗಿದೆ ಮೇಡಮ್. ಯಾರೂ ಕೂಡ ಇದನ್ನು ಸಹಿಸ್ಕೊಳ್ತಕ್ಕಂಥ ಘಟನೆ ಅಲ್ಲ. ಇದನ್ನು ನಾಡಿನಾದ್ಯಂತ, ರಾಜ್ಯಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಇದನ್ನು ಖಂಡಿಸ್ತಾ ಇದ್ದಾರೆ. ನಾವು ಕೂಡ ಚಿತ್ರರಂಗ ಇದನ್ನು ಖಂಡಿಸ್ತೀವಿ ಮೇಡಮ್. ಸರ್, ಈಗ ಅವರ ತಾಯಿ ಹೇಳ್ತಾ ಇದ್ರು, ರೇಣುಕಾ ಸ್ವಾಮಿ ಅವರ ತಾಯಿ, ಅಂದರೆ ದರ್ಶನ್ ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು, ನಮ್ಮ ಕರುಳು ಕ್ಯೂಚ್ ಬರ್ತಿದೆ, ನಮ್ಮ ಮಗನನ್ನು ತುಂಬ ಬರ್ಬರವಾಗಿ ಅಷ್ಟು ಜನ ಏನಿದ್ದಾರೆ ಅವರೆಲ್ಲರೂ ಸೇರಿ ಕೊಲೆ ಮಾಡಿರುವಂಥದ್ದು, ಸೊ ನಮಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಮಾತನ್ನು ಅವ್ರ ತಾಯಿ ಹೇಳ್ಕೊಂಡು ಕಣ್ಣೀರಾಗ್ತಾ ಇದ್ರು. ಮೇ ಬಿ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ. ಜೊತೆಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದೆ. ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಒಬ್ರಂದ್ರೆ ಇಲ್ಲ ಬ್ಯಾನ್. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬ್ಯಾನ್ ಮಾಡಬಾರ್ದು ಅನ್ನೋ, ಇನ್ನೂ ಅವರು ಕೇಸು ಸಾಬೀತಾಗಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ನಿಮ್ಮ ನಿರ್ಧಾರ ಏನು? ಫಿಲ್ಮ್ ಚೇಂಬರ್ದಾಗಿರ್ಬೋದು, ನಿರ್ಮಾಪಕರ ಸಂಘದಾಗಿರ್ಬೋದು, ನಿರ್ದೇಶಕರ ಸಂಘದಾಗಿರ್ಬೋದು. ಮೇಡಮ್, ಈಗ ಯಾವುದೇ ಹೆತ್ತ ಕರುಳಿಗೆ ಅದು ಸಹಜವಾಗಿ ಆಗತಕ್ಕಂಥ ಒಂದು ಪ್ರಕ್ರಿಯೆ ಮೇಡಮ್. ಅದು ನನ್ನ ಮಕ್ಕಳಿಗಾದ್ರೂ ಕೂಡ ನನಗೆ ಅದೇ ಥರ ಫೀಲ್ ಆಗುತ್ತೆ. ಆದರೆ ಕಾನೂನಿನ ವ್ಯವಸ್ಥೆ, ಕಾನೂನಿನ ಅಂಗಳಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಸಂಸ್ಥೆ, ಅದು ವಾಣಿಜ್ಯ ಮಂಡಳಿ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ನಿರ್ಮಾಪಕರ ಸಂಘ ಆಗಿರ್ಬೋದು, ಏಕಾಏಕಿ ತೀರ್ಮಾನಗಳನ್ನ ತಗೊಳ್ಳೋಕ್ಕಾಗಲ್ಲ ಮೇಡಮ್. ಆದರೆ ಕಾನೂನು ಏನು ಆದೇಶ ಹೊರಡಿಸುತ್ತೋ ಅದನ್ನು ಪರಿಪಾಲಿಸಬೇಕಾದ್ದು ಎಲ್ಲರ ಕರ್ತವ್ಯವಾಗಿರ್ತದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಮೇಡಮ್. ಆ ಥರದ್ದು ಏನಾದ್ರು ವ್ಯವಸ್ಥೆ ಬಂತು ಅಂದರೆ ಅದನ್ನು ಪ್ರಾಮಾಣಿಕವಾಗಿ ಕಾಯವಾಚ ಮನಸ ನಿರ್ಮಾಪಕರ ಸಂಘ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಇಡೀ ಚಿತ್ರರಂಗ ಆಗಲಿ ತೊಗೊತೀವಿ ಮೇಡಮ್. ಹಾಗಂತೇಳಿ ನಾವು ಬ್ಯಾನ್ ಅನ್ನೋ ಪದವನ್ನು ನಾವು ಬಳಸೋಕ್ಕಾಗಲ್ಲ ಮೇಡಮ್. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅನ್ನೋ ಪದಕ್ಕೆ ವ್ಯವಸ್ಥೆ ಇಲ್ಲ. ಆ ಬ್ಯಾನ್ ಯಾರು ಮಾಡ್ಬೋದು? ಕಾನೂನಿನ ವ್ಯವಸ್ಥೆನಲ್ಲಿ ಮಾಡ್ಬೋದು. ನಾವು ಅಸಹಕಾರ ಅಂತಿದೆ, ಅಸಹಕಾರವನ್ನು ಮಾಡ್ಬೋದು. ಇವತ್ತು ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಅದೇ ರೀತಿ ಏನಾದರೂ ತೀರ್ಮಾನ ಕೈಗೊಳ್ಳೋ ಚಾನ್ಸಸ್ ಇದೆಯಾ ಸರ್? ಮೇಡಮ್, ಇವತ್ತು ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಹಾಗೂ ಮಾಜಿ ಅಧ್ಯಕ್ಷರುಗಳು, ಹಿರಿಯರು, ಅಂದರೆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರು ಕೂಡ ಬರ್ತಾರೆ. ಬಂದಾಗ ಅವರು ಏನು ತೀರ್ಮಾನಗಳನ್ನು ತಗೋಬೇಕು ಅಂತಕ್ಕಂಥ ದಾರಿಯನ್ನು ಹಾಕ್ಕೊಡ್ತಾರೆ, ಅದನ್ನು ನಾವು ಪರಿಪಾಲಿಸ್ತೀವಿ ಮೇಡಮ್. ಸರ್, ಇವಾಗ ನೀವು ಏನಾದರೂ ಇವತ್ತು ಅಸಹಕಾರ ತೋರಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ತೆಗೆದುಕೊಂಡ್ರೆ ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು? ಈಗ ಆಲ್ರೆಡಿ ಅವರು ಡೆವಿಲ್ ಸಿನಿಮಾನ ಅರ್ಧದಷ್ಟು ಕಂಪ್ಲೀಟ್ ಮಾಡಿರುವಂಥದ್ದು, ಜೊತೆಗೆ ಸಾಕಷ್ಟು ಸಿನಿಮಾಗಳು ಕಮಿಟ್ ಕೂಡ ಆಗಿದ್ದಾರೆ. ಆ ನಿರ್ಮಾಪಕರು, ಆ ನಿರ್ದೇಶಕರ ಪರಿಸ್ಥಿತಿ ಏನು? ಮೇಡಮ್, ಕಾನೂನು ಹೇಳುತ್ತೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಹೋದರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂಥೇಳಿ. ಈಗ ಅವರ ಚಿತ್ರಗಳು, ಅಂದರೆ ಈಗ ಏನು ಡೆವಿಲ್ ಅಂತಕ್ಕಂಥ ಚಿತ್ರ ನಡೀತಾ ಇದೆ, ಆ ಚಿತ್ರದ ನಿರ್ಮಾಪಕರಿಗೂ ಕೂಡ ಹೊರೆ ಆಗದೇ ಇರೋ ಹಾಗೆ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಕೊಡ್ತಾರೆ ಮೇಡಮ್. ಅದ್ರ ಪ್ರಕಾರ ನಾವು ಹ್ಯಾಂಡಲ್ ಮಾಡ್ತೀವಿ ಮೇಡಮ್. ಸರ್, ವೈಯಕ್ತಿಕವಾಗಿ ನೀವು ಈ ಘಟನೆ ಬಗ್ಗೆ ಏನು ಹೇಳ್ತಾರೆ? ಆ್ಯಸ್ ಎ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿ ಅಲ್ಲ, ಉಮೇಶ್ ಬಣ್ಕರ್ ಅವರಾಗಿ ಏನು ಹೇಳ್ತಾರೆ? ಮೇಡಮ್, ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದರೆ ಇದು ಖಂಡನೀಯ. ಇದನ್ನು ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿ ಪ್ರಹಾರವನ್ನು ಮಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಮೇಡಮ್. ಸರ್, ಜೊತೆಗೆ ಅವರ ಹೆಂಡತಿ ಕೇಸ್ನಲ್ಲಿ ಅವರು ಹೆಂಡತಿ ಮೇಲೆ ಹಲ್ಲೆ ಮಾಡ್ತಾರೆ, ಆಗ ಕೂಡ ಅರೆಸ್ಟ್ ಮಾಡಿರ್ತಾರೆ ದರ್ಶನ್ ಅವರನ್ನು. ಆಗ ಒಂದು ಕೂಗ್ ಕೇಳಿ ಬಂದಿರುತ್ತೆ, ನಿಖಿತಾ ತುಕ್ರಾಲ್ ಅವರನ್ನು ಬ್ಯಾನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಾಗ ಬ್ಯಾನ್ ಕೂಡ ಮಾಡಿರ್ತೀರ ಕೆಲವು ದಿನಗಳ ಕಾಲ. ಸೊ ಈಗ ಯಾಕೆ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ? ಇಲ್ಲ ಮೇಡಮ್, ಅವಾಗ ಏನಾಗುತ್ತೆ, ಇಲ್ಲಿ ಅವತ್ತು ಎಲ್ಲ ಸದಸ್ಯರ ಒತ್ತಡದ ಮೇರೆಗೆ ನಮ್ಮ ಇವತ್ತಿನ ಶಾಸಕರು ಮುನಿರತ್ನ ಅವರು ಅಧ್ಯಕ್ಷರಾಗಿದ್ದರು, ನನ್ನ ಜಾಗದಲ್ಲಿದ್ದರು. ಅವರು ಆ ಸಂದರ್ಭಕ್ಕೆ ತೀರ್ಮಾನ ತೊಗೊಂಡ್ರು ಮೇಡಮ್. ಯಾಕಂದರೆ ಎಲ್ಲ ಸದಸ್ಯರ ಒತ್ತಡದ ಮೇರೆಗೆ ತೊಗೊಂಡ್ರು. ಆದರೆ ಚಿತ್ರರಂಗದ ಹಿರಿಯರು, ಪಾರ್ವತಕ್ಕ ಅವರು, ಅಣ್ಣವರ ಕುಟುಂಬದಿಂದ ಒಂದು ಕೂಗು ಬಂತು, ಯಾವುದು ಕಲಾವಿದರನ್ನ ಆ ರೀತಿ ಏಕಾಏಕಿ ಆರೋಪ ಬಂದಾಗ ಮಾಡೋದು ತಪ್ಪು, ಆರೋಪಿ ಅಂತ ಆದಾಗ ನೀವೇನು ಬೇಕಾದ್ರೂ ಮಾಡಿರಿ ಅಂತಕ್ಕಂಥ ಪದ ಬಳಕೆ ಮಾಡಿದಾಗ ನಾವು ಆವತ್ತಿನ ಅಧ್ಯಕ್ಷರು ಮುನಿರತ್ನವರು ಆ ಬ್ಯಾನ್ ಅನ್ನೋ ಪದವನ್ನು ವಾಪಸ್ ತೊಗೊಂಡಿದ್ರು ಮೇಡಮ್. ಬ್ಯಾನ್ ಮಾಡಿರಲಿಲ್ಲ. ಇವರು ಆರೋಪಿ ಆದಮೇಲೆ ಆಟೋಮೆಟಿಕ್ಕಾಗಿ ಆ ತೀರ್ಮಾನಕ್ಕೆ ನಮ್ಮ ಹಿರಿಯರು ಏನು ಮಾರ್ಗದರ್ಶನ ಕೊಡ್ತಾರೆ ಅದ್ರ ಪ್ರಕಾರ ನಾವು ಮಾಡೇ ಮಾಡ್ತೀವಿ ಮೇಡಮ್.
ಸೊ ನೋಡಿದ್ರಲ್ಲ, ಇದಿಷ್ಟು ಉಮೇಶ್ ಬಣ್ಕರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಧರ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.